ನಮಸ್ಕಾರ ಎಲ್ಲರಿಗೂ. ಒಮ್ಮೆ ಏನಾಗ್ತೈತ್ರಿ ಅಂತಂದ್ರೆ ಈ ಚುಮು ಚಳಿ ಟೈಮ್ದಾಗ ರೀ ಭಾಳ ಏನರ ಮಸ್ತಾಗಿ ಬಿಸಿ ಬಿಸಿ ಕುಡಿಬೇಕು ತಿನ್ಬೇಕು ಅನಿಸ್ತೈತೈತ್ರಿ. ಸೂಪ್ ಅದು ಎಲ್ಲ ಟ್ರೈ ಮಾಡ್ತಿರ್ತೀರಿ, ಆದರೂ ಮನಸ್ಸು ಒಲ್ಲಾಗಿತ್ತು ಅಂತಂದ್ರೆ ಈ ಸಿಂಪಲ್ ಆಗಿರುವಂತಹ ಜೀರಿಗೆ ಮೆಣಸಿನ ರಸಮನ್ನು ಟ್ರೈ ಮಾಡಿರಿ. ನೀವು ಇದನ್ನು ಘಟ 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 ಅಂತೇಳಿ ಕುಡಿದಂತರೂ ಗ್ಯಾರಂಟಿ ಒಮ್ಮೆನ ಬಾಯಿಯೊಳಗೆ ಪೂರ್ತಿ ರುಚಿಯಾಗಿರುವಂತಹ ಭರಪೂರವಾಗಿರುವಂತಹ ಮಹಾಪೂರ್ ಬರ್ತೈತಿ. ಮಸ್ತಾಗಿ ನೋಡಕ್ರಿ. ಹಂಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಮಾಡಿಬಿಡ್ರಿ ಅಂತ ಹೇಳ್ತಾ ಶುರು ಮಾಡೋಣ ಬರ್ರಿ. ನೋಡ್ರಿ ಏನು ಮಾಡಿರಿ, ಫಸ್ಟಿಗೆ ಕಾಳು ಮೆಣಸ ಜೀರಿಗೆಯನ್ನು ನೀವು ಒಂದು ಸ್ವಲ್ಪ ಹುರಿರಿ. ಹುರಿದಾದ್ಮೇಲೆ ಒಂದು ಕುಟ್ಟಾಣಿ ಒಳಗೆ ಹಾಕಿ ಅವನ್ನ ನೀವು ಹಿಂಗೆ ಪುಡಿ ಮಾಡಿ ಇಟ್ಕೊರಿ. ಇದು ನೀವು ಯಾವ ಬೇಕಾದ ಮಾಡಿ ಇಟ್ಕೊಳ್ಬೋದು ರೀ. ಇಷ್ಟನ್ನು ನೀವು ತೊಗೊರಿ. ಅದಾದ ನಂತರ ಈ ಕಡೆ ಅದ ಕುಟ್ಟಾಣಿ ಒಳಗೆ ಸ್ವಲ್ಪ ಜಾಸ್ತಿ ನಾವು ತೊಗೊಂಡಿದ್ದೀವಿ ಬೆಳ್ಳುಳ್ಳಿ ಹೆಸರು. ಫ್ಲೇವರ್ ಆಗಿ ಚಲೋ ಹೊತ್ತಂಗೆ ಬರ್ತೈತಿ ಅಂತೇಳಿ ಬೆಳ್ಳುಳ್ಳಿ ಹೆಸರು. ಆಮೇಲೆ ಜೀರಿಗೆ ನೀವು ಕಾಳು ಮೆಣಸು ನಿಮಗೆ ಎಟ್ಟಬೇಕು ನೋಡ್ಕೊಂಡು ಅಟ್ಟಾಟ್ ತೊಗೊಂಡು ಪುಡಿ ಮಾಡಿ ಇಟ್ಕೊರಿ. ಒಂದೊಂದು ಟೀ ಸ್ಪೂನ್ ತೊಗೊಂಡ್ರು ನಡಿತೈತಿ ರೀ. ಆಮೇಲೆ ಈ ಕಡೆ ಒಂದು ಪಾನಾಗ ಸ್ವಲ್ಪ ಎಣ್ಣೆ ಕಾಯಕ ಇಡ್ನು. ಎಣ್ಣೆ ಕಾದಾದ ನಂತರ ಸಾಸಿವೆ ಇಂಗು ಅದಾದ ನಂತರ ಒಣ ಮೆಣಸಿಕಾಯಿ ಬ್ಯಾಡಗಿ ಮೆಣಸನ್ನು ನಾವಿಲ್ಲಿ ಹಾಕಿದ್ವಿ. ಒಂದು 2 ಹಾಕಿರಿ. ಹಾಕಿ ಅದನ್ನ ಏನು ಮಾಡಿರಿ, ಒಂದು ಈಟ ಮಸ್ತಂಗೆ ಆ ಕಡೆ ಈ ಕಡೆ ತಿರುಗಾಡ್ದಂಗೆ ಮಾಡಿರಿ. ಮುಂದಕ್ಕೆ ಇದ್ರಾಗ ಆಗಲೇ ದಮ್ಮಂಗೆ ಜಜ್ಜಿಟ್ಟಂತಹ ಬೆಳ್ಳುಳ್ಳಿ ಏನಿತ್ತಿರಲ್ಲ ಅದನ್ನು ನಾವಿಲ್ಲಿ ಸ್ವಲ್ಪ ಒಂದು ಈಟು ಎಣ್ಣೆ ಒಳಗೆ ಫ್ರೈ ಮಾಡಿ. ಮುಂದಕ್ಕೆ ಇದಾದ ನಂತರ ನಾವೇನು ಹಾಕಿದ್ದೀವಿ, ಕರಿಬೇವು ಫ್ರೆಶ್ ಕರಿಬೇವು ಎಲೆಗಳನ್ನು ತೊಗೊಂಬರ್ರಿ, ಇದ್ರಾಗ ಸೇರಿಸ್ರಿ. ಅದನ್ನು ಒಂದು ಈಟ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಮಾಡ್ಕೊತ ಹೋಗ್ರಿ. ಇದು ಮಾಡೋಕೆ ಭಾಳ ಸಿಂಪಲ್ ರೀ, ಮತ್ತು ಭಾಳ ಒಂದು ಈಟ ಕಡಿಮೆ ಟೈಮ್ ಒಳಗೆ ಮಾಡ್ಬೋದು ರೀ. ಆಮೇಲೆ ಅರಿಶಿನ ಪುಡಿ 1 ಟೀ ಸ್ಪೂನ್ ಅಷ್ಟು ನಾವಿಲ್ಲಿ ಮಸಾಲೆ ಖಾರನ ಹಾಕಿದ್ದೀವಿ. ಅಂದ್ರೆ ಮನೆಯೊಳಗೆ ಹೆಂಗೆ ಮಾಡಿದ್ದಿರ್ತೈತೆ ರೀ, ಚಂದಂಗೆ ಆಗ್ತೈತಿ. ಅದಕ್ಕೆ ಒಂದು ಇಟ್ಟು ಮಸಾಲೆ ಖಾರನ ಸೇರಿಸಿದ್ವಿ. ನೀವು ಅಚ್ಕಾರಿ ಪುಡಿ ಬೇಕಂದ್ರೆ ಸೇರಿಸ್ಬೋದು ರೀ. ಮುಂದಕ್ಕೆ ಇದು ಆದ್ನಲ್ತ ನಾವೇನು ಮಾಡಿದ್ವಿಪ್ಪ ಅಂತಂದ್ರೆ ಹುಣಸೆ ಹಣ್ಣಿನ ರಸವನ್ನು ಹಾಕಿದೆವು. ನಾವಿಲ್ಲಿ ಸ್ವಲ್ಪ ಜಾಸ್ತಿನೇ ಹಾಕಿದ್ವಿ, ಯಾಕಂದರೆ ಟೊಮೆಟೊದು ಏನು ಸೇರ್ಸಂಗಿಲ್ಲ ರೀ. ಒಬ್ಬೊಬ್ರು ಟೊಮೆಟೊ ಸೇರ್ಸೋರಿದ್ರೆ ಅಂತಂದ್ರೆ ಇದನ್ನು ಕಡಿಮೆ ಮಾಡ್ಕೊಳ್ಬೋದು ರೀ. ಅದು ಆದ್ಮೇಲೆ ನೀವು ಇದಕ್ಕೆ ನೀರನ್ನು ಸೇರಿಸ್ರಿ. ನಾವಿಲ್ಲಿ ಒಂದು 4 ಕಪ್ಪಷ್ಟು ನೀರನ್ನು ಹಾಕಿದ್ದೀವಿ. ಮುಂದಕ್ಕೆ ಇದ್ರಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸು. ಹಂಗೆ ಒಂದಿಟ್ಟು ಬೆಲ್ಲದ ಪುಡಿಯನ್ನು ಹಾಕೊಂಡೋರಿ. ಇಷ್ಟು ಹಾಕಿದ್ರಿ ಅಂತಂದ್ರೆ ಭಾಳ ಮಸ್ತಾಗಿರುವಂತಹ ಫ್ಲೇವರ್ ಬರ್ತೈತಿ. ಎಲ್ಲಿ ಹುಣಸೆ ಹಣ್ಣಿನ ರಸ ಬಿದ್ದಿರ್ತೈತೋ ಅಲ್ಲಿ ಒಂದಿಟ್ಟು ಬೆಲ್ಲ ಬಂದಿತ್ತು ಅಂತಂದ್ರೆ ಆ ಒಂದು ಸುಮಧುರವಾಗಿರುವಂತಹ ಸ್ವಾದ ಬರೋದು ಅಂತರೂ ಖಚಿತ, ಹೌದಲ್ರಿ? ಹಂಗೆ ನೀವು ಇದನ್ನು ಟ್ರೈ ಮಾಡಬೇಕ್ರಿ. ಅನ್ನದ ಮೇಲೆ ಹಾಕೊಂಡು ಮಸ್ತಾಗಿ ಇದನ್ನು ನೀವು ಎಂಜಾಯ್ ಮಾಡ್ಬೋದು ರೀ. ಎಲ್ಲ ನೋಡಿರಿ, ಮಾಡುವಾಗ ರಸಮ್ ಹಿಂಗೆ ಕಳ ಕುದಿಬೇಕು ಅಂದ್ರೆ ಎಲ್ಲ ಅದರ ಫ್ಲೇವರ್ ಅದ್ರಾಗ ಬಿಡ್ತಾವು ಮತ್ತು ನಿಮಗೂ ರುಚಿ ಸಿಗ್ತೈತಿ. ಇಷ್ಟನ್ನು ನೀವು ಮಾಡಿದ ನಂತರ ಲಾಸ್ಟಿಗೆ ನಾವು ಮೊದಲಿಗೆ ಏನು ಮಾಡಿಟ್ಟಿದ್ವಿ ನೋಡ್ರಿ, ಜೀರಿಗೆ ಮತ್ತು ಮೆಣಸು ಕಾಳು ಮೆಣಸಿನ ಪುಡಿ ಅದನ್ನು ಎಟ್ಟಬೇಕು ಅಷ್ಟು ನೋಡ್ಕೊಂಡು ಹಾಕಿ ಇದನ್ನು ಒಂದಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ನೀವು ಕುದಿಸ್ಬೇಕಾಕೈತ್ರಿ. ಚಲೋ ಹೊತ್ತಂಗೆ ಕುದಿಯುವಾಗ ಲಾಸ್ಟಿಗೆ ನೀವೇನು ಮಾಡಬೇಕು, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋದು ಮರ್ಯಾಕೆ ಹೋಗಬೇಡ್ರಿ. ಹಾಕಿದಾದ ನಂತರ ಸ್ವಲ್ಪ ಅದನ್ನು ಮಿಕ್ಸ್ ಕೊಟ್ಟ 1-2 ನಿಮಿಷ ಮತ್ತೆ ಜೋರಿಟ್ಟು ಚೆನ್ನಾಗಿ ಕುದಿಸಿ ಗ್ಯಾಸನ್ನು ಬಂದ್ ಮಾಡಿದ್ರೆ ಮುಗಿದೋಯ್ತ್ರಿ. ಭಾಳ ಮಸ್ತಾಗಿರುವಂತಹ ಫ್ಲೇವರ್ಫುಲ್ ಆಗಿರುವಂತಹ ಜೀರಿಗೆ ಮೆಣಸಿನ ರಸಮ್ ಮಸ್ತಾಗಿ ನಿಮಿಷದೊಳಗಣ ಈಗ ನಿಮ್ಮ ಮುಂದೆ ರೆಡಿಯಾಗಿ ಬಂದಿರ್ತೈತೆ ರೀ. ಇದನ್ನು ನೀವು ಟ್ರೈ ಮಾಡಿ ಹೆಂಗೆ ಬಂದಿತ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಾಗಿ ತಿಳಿಸ್ರಿ. ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಮಾಡಿರಿ ಅಂತ ಹೇಳ್ತಾ ನೆನಪಿರಲಿ, ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖೀಭವ. ಧನ್ಯವಾದಗಳು, ನಮಸ್ಕಾರ.